ಈ ಥರ ಹಿಂಡಿ ಇದರಲ್ಲಿರುವ ನೀರನ್ನು ತೆಗಿಬೇಕು. ಈ ನೀರು ತುಂಬ ಕಹಿಯಾಗಿರ್ತದೆ. ಮಸಾಲ ಹಾಗೂ ಪಾಕವನ್ನು ಹಾಕಿ ಆಯಿತು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಅಪರೂಪದ ಉಪ್ಪಿನಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಿಮ್ಮ ಜೊತೆಗೆ ನಾನು ಇದನ್ನು ತೋಟದಲ್ಲಿ ಬೆಳೆದದನ್ನು ತೋರಿಸಿದ್ದೆ. ಯಾವುದರ ಉಪ್ಪಿನಕಾಯಿ ಅಂದರೆ ಇದರ ಉಪ್ಪಿನಕಾಯಿ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದರದ್ದು ವೆಯ್ಟ್ ಎಷ್ಟು ಗೊತ್ತಾ? 3 kg ಹತ್ರ ಇದೆ. ತುಂಬಾ ದೊಡ್ಡದಾಗಿ ಬೆಳೆದಿದೆ. ಇದಕ್ಕಿಂತ ಇನ್ನೊಂದು ದೊಡ್ಡದಾಗಿ ಬೆಳೆದಿತ್ತು, ಆದರೆ ಮಳೆ ಬಂದ ಕಾರಣ ನಮಗೆ ತೋಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಒಂದು ದಿವಸ ಹೋಗಿ ನೋಡುವಾಗ ಅದು ಅರ್ಧ ಕೊಳೆತು ಹೋಗಿತ್ತು. ಹಾಗೆ ಅದರಿಂದ ಉಪ್ಪಿನಕಾಯಿ ಹಾಕಲಿಕ್ಕೆ ಆಗಲಿಲ್ಲ. ಇವಾಗ ಇನ್ನೊಂದಿರುವುದನ್ನು ನಾವು ಸ್ವಲ್ಪ ಹಣ್ಣಾಗುವ ಮೊದಲೇ ಕೊಯ್ದು ತೊಗೊಂಡು ಬಂದಿದ್ದೇವೆ. ನೋಡಿ, 3 kgಗೆ ಹತ್ರ ಇದೆ. ಎಷ್ಟು ದೊಡ್ಡದಿರ್ಬೋದು ಅಂತೇಳಿ ನಿಮಗೆ ಗೊತ್ತಾಗ್ಬೋದು. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಹಾಗೆ ಇವಾಗ ಇದನ್ನು ಕಟ್ ಮಾಡಿ ನಾನು ಉಪ್ಪಲ್ಲಿ ಹಾಕಿಡ್ತೇನೆ. ಮತ್ತು 2 ದಿನ ಬಿಟ್ಟು ಇದಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕ್ತೇನೆ. ಬನ್ನಿ ಇವಾಗ ಬೇಗನೆ ಇದನ್ನು ಕಟ್ ಮಾಡಿ ರೆಡಿ ಮಾಡೋಣ. ಮೊದಲಿಗೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಚೆನ್ನಾಗಿ ಒರೆಸಿ ತಗೊಳ್ತೇನೆ. ಇದರಲ್ಲಿ ಒಂಚೂರು ಕೂಡ ನೀರಿನ ಪಸೆ ಉಳಿಬಾರ್ದು. ಹಾಗಾಗಿ ಇವಾಗ ಮೊದಲಿಗೆ ಚೆನ್ನಾಗಿ ತೊಳಿತೇನೆ. ನೋಡಿ, ಇವಾಗ ಇದನ್ನು ಕಟ್ ಮಾಡ್ತೇನೆ. ನೋಡಿ, ಒಳಗಡೆ ಈ ಥರ ಇದೆ, ಟೊಳ್ಳು ಒಳಗಡೆ. ಇವದರಲ್ಲಿ ತುಂಬ ಬೀಜ ಇದೆ, ಗಿಡ ಮಾಡ್ಬೋದು. ಕೆಲವರು ಇದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಹಾಕ್ತಾರೆ, ಆದರೆ ನಾನು ಸಿಪ್ಪೆಯನ್ನು ತೆಗೆಯುವುದಿಲ್ಲ. ಇದರ ಬೀಜವನ್ನು ತೆಗೆದು ಸಪೂರವಾಗಿ ಕಟ್ ಮಾಡಬೇಕು. ಬೀಜ ಮಾತ್ರ ತೆಗೆದ್ರೆ ಸಾಕು. ಇದರ ಮಧ್ಯಭಾಗದ ತಿರುಳನ್ನು ತೆಗಿಬೇಕು ಅಂತಿಲ್ಲ. ಬೀಜವನ್ನು ತೆಗೆದು ಈ ಥರ ಸಪೂರವಾಗಿ ಕಟ್ ಮಾಡಬೇಕು. ಹಾಗೆಯೇ ಇವಾಗ ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ತೇನೆ. ನೋಡಿ, ಎಲ್ಲವನ್ನು ಇವಾಗ ಕಟ್ ಮಾಡಿ ಆಯಿತು. ಇಷ್ಟು ತುಂಡಾಯಿತು ನೋಡಿ. ಈ ಥರ ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಇದನ್ನೇನು ಉಪ್ಪಲ್ಲಿ ಹಾಕಿಡ್ತೇನೆ. ಇವಾಗ ನೋಡಿ, ಸ್ವಲ್ಪ ತುಂಡು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೋದು. ಇದೇ ಥರ ಎಲ್ಲವನ್ನು ಹಾಕಿದರೆ ಆಯಿತು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಕೆಲವರು ಇದನ್ನು ಬೇಯಿಸಿ ಕೂಡ ಮಾಡ್ತಾರೆ. ಬೇಯಿಸಿದರೆ ಅದೇ ದಿವಸ ಉಪ್ಪಿನಕಾಯಿ ಹಾಕಲಿಕ್ಕಾಗ್ತದೆ. ಈ ಥರ ಮಾಡಿದರೆ 2 ದಿವಸ ಬಿಟ್ಟು ಉಪ್ಪಿನಕಾಯಿ ಹಾಕೋದು. ಇವಾಗ ಎಲ್ಲವನ್ನು ಇದೇ ರೀತಿ ಹಾಕ್ತೇನೆ ನೋಡಿ. ಇವಾಗ 2 ಬಾಕ್ಸಲ್ಲಿ ಹಾಕಿಟ್ಟಾಯಿತು. ಇದನ್ನೇನು ಚೆನ್ನಾಗಿ ಮುಚ್ಚಿಡಬೇಕು. 2 ದಿವಸ ಬಿಟ್ಟು ಉಪ್ಪಿನಕಾಯಿ ಹಾಕಿ ತೋರಿಸ್ತೇನೆ. ನೋಡಿ, ಮಾಫಲವನ್ನು ಉಪ್ಪಲ್ಲಿ ಹಾಕಿಟ್ಟು 2 ದಿವಸ ಆಯಿತು ನೋಡಿ. ಇದರಲ್ಲಿ 3/4 ಭಾಗ ಆಗಿತ್ತು. ಇವಾಗ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತೇಳಿ. ಹಾಗೆಯೇ ಸ್ವಲ್ಪ ಇದರಲ್ಲಿ ಉಂಟು. ಆವಾಗ ಫುಲ್ ಆಗ್ತಾ ಬಂತು ಅಂತೇಳಿ ನಾನು 2 ಬಾಕ್ಸನ್ನು ಯೂಸ್ ಮಾಡಿದ್ದೆ. ಇವಾಗ ನೋಡಿ, ಇದು ಅರ್ಧ ಭಾಗದಷ್ಟು ಆಗಿದೆ. ಇವಾಗ ಮೊದಲಿಗೆ ನಾನು ಇದರ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ನಾನು ಇದನ್ನೊಂದು ಬಟ್ಟೆಯಲ್ಲಿ ಕಟ್ಟಿ ಇದರ ನೀರನ್ನೆಲ್ಲ ತೆಗಿತೇನೆ ನೋಡಿ. ಈ ಥರದ ಒಂದು ಸ್ಟ್ರೈನರ್ ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಬಟ್ಟೆಯನ್ನು ಹಾಕಿ ಅದರಲ್ಲಿ ಈ ಉಪ್ಪಲ್ಲಿ ಹಾಕಿಟ್ಟಂಥ ತುಂಡನ್ನು ಹಾಕ್ತೇನೆ. ಉಪ್ಪಿನಕಾಯಿ ಹಾಕಬೇಕಿದ್ರೆ
ಈ ಥರ ಹಿಂಡಿ ಇದರಲ್ಲಿರುವ ನೀರನ್ನು ತೆಗಿಬೇಕು. ಈ ನೀರು ತುಂಬ ಕಹಿಯಾಗಿರ್ತದೆ ನೋಡಿ. ಇವಾಗ ಈ ಫಲವನ್ನು ಹಿಂಡಿ ಆಯಿತು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ಹಾಗೆಯೇ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೇನೆ. ಇದು ಡ್ರೈ ಆಗಿರಬೇಕು, ಇದರಲ್ಲಿ ನೀರಿನ ಪಸೆ ಎಲ್ಲ ಏನಿರಬಾರ್ದು. ಚೆನ್ನಾಗಿ ಒರೆಸಿ ತೊಗೊಂಡಿದ್ದೇನೆ. ಹಾಗೆಯೇ ಇವಾಗ ಹಿಂಡಿದಂಥ ಈ ಮಾಫಲದ ತುಂಡುಗಳನ್ನು ಪಾತ್ರೆಗೆ ಹಾಕ್ತೇನೆ. ನೋಡಿ ಎಲ್ಲವನ್ನು ಹಿಂಡಿ ರೆಡಿ ಮಾಡಿದ್ದೇನೆ. ಹಾಗೆಯೇ ಇದರ ನೀರು ನೋಡಿ ಇಷ್ಟು ಸಿಕ್ಕಿದೆ. ಒಂದು ಮಾಫಲದ್ದು ಉಪ್ಪಲ್ಲಿ ಹಾಕಿದ ಮೇಲೆ ಇಷ್ಟು ನೀರು ಸಿಕ್ಕಿದೆ. ಹಾಗೆಯೇ ಈ ನೀರು ತುಂಬಾ ಕಹಿ. ಒಂದು ವೇಳೆ ನಾವು ಹಿಂಡದೆ ಹಾಕಿದರೆ ನಾವು ಮಾಡಿದ ಉಪ್ಪಿನಕಾಯಿ ಕೂಡ ತುಂಬಾ ಕಹಿ ಆಗ್ಬೋದು, ಹಾಗೆಯೇ ತೆಳು ಕೂಡ ಆಗ್ಬೋದು. ಈ ಥರ ಹಿಂಡಿ ಹಾಕಿದರೆ ಮಸಾಲ ಸ್ವಲ್ಪ ತಿಕ್ಕಾಗಿ ಈ ಮಾಫಲದ ತುಂಡುಗಳಿಗೆ ಹಿಡಿಯುತ್ತದೆ. ಇಲ್ಲಾಂದರೆ ಉಪ್ಪಿನಕಾಯಿ ನೀರಾಗ್ಬೋದು. ಹಾಗಾಗಿ ನಾವು ಇದನ್ನೊಂದು ತಿಳಿದುಕೊಂಡೇ ಈ ಉಪ್ಪಿನಕಾಯಿ ಮಾಡಬೇಕು. ಇವಾಗ ನೋಡಿ ಇಷ್ಟು ನೀರು ಸಿಕ್ಕಿದೆ. ಹಾಗೆಯೇ ಇದು ಕಹಿ ಅಂದರೆ ತುಂಬಾ ಕಹಿ. ಇವಾಗ ನೋಡಿ ಹಿಂಡಿ ಆದಮೇಲೆ ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಇವಾಗ ಉಪ್ಪಲ್ಲಿ ಹಾಕಿದ ಮಾಫಲದ ತುಂಡುಗಳನ್ನು ಚೆನ್ನಾಗಿ ಹಿಂಡಿ ರೆಡಿ ಮಾಡಿದ್ದೇನೆ. ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ಇವಾಗ ಬೇಗನೆ ರೆಡಿ ಮಾಡೋಣ. ನೋಡಿ ಇವಾಗ ಇಲ್ಲಿ ಒಂದು 50 ಒಣಮೆಣಸು ತೊಗೊಂಡಿದ್ದೇನೆ. ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೇನಲ್ವ, ಹಾಗಾಗಿ ಇಲ್ಲಿ 50 ಮೆಣಸು ತೊಗೊಂಡಿದ್ದೇನೆ. ನಾನಿಲ್ಲಿ ಒಂದೇ ವಿಧದ ಮೆಣಸನ್ನು ತೊಗೊಂಡಿದ್ದೇನೆ. ಇನ್ನೊಂದು ವಿಧದ ಗಿಡ್ಡ ಮೆಣಸು ಹಾಕೋದಾದರೆ ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಹಾಕ್ಬೋದು. ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ತೇನೆ. ನೋಡಿ ಇವಾಗ ಮೆಣಸು ಫ್ರೈ ಆಗ್ತಾ ಬಂತು. ಇನ್ನು ಇದನ್ನು ತೆಗಿತೇನೆ. ಈ ಅರಸಿನವನ್ನು ಚೆನ್ನಾಗಿ ಒಣಗಿಸಿಟ್ಟದ್ದು. ಸ್ವಲ್ಪ ಜಾಸ್ತಿ ಹಾಕುವ ಕಾರಣ ಈ ತುಂಡನ್ನೇ ನಾನು ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಪೌಡರ್ ಕೂಡ ಹಾಕ್ಬೋದು. ಹಾಗೆಯೇ ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಫ್ರೈ ಮಾಡ್ತೇನೆ. ಇವಾಗ ಸಾಸಿವೆ ಚಟಪಟ ಅಂತ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಇನ್ನು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತೆಯನ್ನು ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ನೋಡಿ ಸಾಸಿವೆ ಚಟಪಟ ಅಂತ ಹೊಡಿತಾ ಇದೆ. ಹಾಗೆ ಮೆಂತೆಯನ್ನು ಹಾಕ್ಕೊಂಡೆ. ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ. ಅದರಲ್ಲೇ ಇದೆಲ್ಲ ಫ್ರೈ ಆದರೆ ಸಾಕು. ನೋಡಿ ಇವಾಗ ಸಾಸಿವೆಯನ್ನು ಕೂಡ ಇದಕ್ಕೆ ತೆಗಿತೇನೆ. ನೋಡಿ ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯಿತು. ಇನ್ನು ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡ್ತೇನೆ. ನೀರು ಹಾಕದೇ ಇದನ್ನು ಡ್ರೈ ಪೌಡರ್ ಆಗಿ ಮಾಡಬೇಕು. ಚಿಕ್ಕ ಜಾರನ್ನು ತೊಗೊಂಡು ಇದರಲ್ಲಿ ಹುಡಿ ಮಾಡ್ತೇನೆ. ಇದರಲ್ಲಿ ಹುಡಿ ಮಾಡಿದರೆ ನೈಸಾಗಿ ಹುಡಿ ಆಗ್ತದೆ. ದೊಡ್ಡ ಜಾರ ಆದರೆ ಅಷ್ಟು ನೈಸಾಗಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕಿ ನಾನಿಲ್ಲಿ ಹುಡಿ ಮಾಡ್ತೇನೆ. ನೋಡಿ ಇವಾಗ ಸ್ವಲ್ಪ ಗ್ರೈಂಡ್ ಮಾಡಿ ಆಯಿತು. ಇದನ್ನೊಂದು ಪಾತ್ರೆಗೆ ತೆಗಿತೇನೆ. ಇಲ್ಲಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿದ್ದೇನೆ. ನೋಡಿ ಇಲ್ಲಿ 1/4 kg ಆಗುವಷ್ಟು ಸಕ್ಕರೆಯನ್ನು ಹಾಗೂ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ ಇವಾಗ ಪಾಕ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಪಾಕ ಮಾಡಿ ರೆಡಿ ಮಾಡಬೇಕು.
ಇವಾಗ ನೋಡಿ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕ್ತೇನೆ. ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಉಪ್ಪಿನಕಾಯಿ ಹಾಕುವಾಗ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಹತ್ತಿರ 1 ಕಪ್ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ಹಾಕಿದ್ದೇನೆ. ಇವಾಗೇನು ಸಾಸಿವೆ ಎಣ್ಣೆ ಬಿಸಿಯಾಗಲಿ. ಇವಾಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂತು. ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ. ಇಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿದೆ, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಹಾಗೆ ಇವಾಗ ಸಾಸಿವೆ ಕೂಡ ಚೆನ್ನಾಗಿ ಒಡೆಯಿತು. ಹಾಗೆಯೇ ಫ್ಲೇಮನ್ನು ತುಂಬಾ ಲೋವಾಗಿ ಇಡಬೇಕು. ಇವಾಗ ನಾವು ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಈ ಎಣ್ಣೆಗೆ ಹಾಕಬೇಕು. ಫ್ಲೇಮ್ ಫುಲ್ ಲೋವಾಗಿ ಇಡಬೇಕು ನಾವು. ಇಲ್ಲಿ ನೋಡಿ ಸಕ್ಕರೆ ಪಾಕ ರೆಡಿ ಆಗ್ತಾ ಬಂತು. ಒಂದೇಳೆ ಪಾಕ ಆದರೆ ಸಾಕು ನೋಡಿ. ಇವಾಗ ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಹಾಗೆಯೇ ಇಲ್ಲಿ ಮಸಾಲವನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈ ಪಾಕವನ್ನು ಈ ಮಸಾಲದ ಜೊತೆಗೆ ಹಾಕ್ತೇನೆ. ಪಾಕವನ್ನು ಸ್ವಲ್ಪ ಜಾಸ್ತಿ ಪಾಕ ಮಾಡಲಿಕ್ಕೆ ಹೋಗಬಾರ್ದು, ತುಂಬಾ ಗಟ್ಟಿಯಾಗಿ ಬಿಡ್ತದೆ ಬೇಗನೆ. ಇವಾಗ ನೋಡಿ ಮಸಾಲ ಹಾಗೂ ಪಾಕವನ್ನು ಹಾಕಿ ಆಯಿತು. ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ನಾವು ಮಾಡಬೇಕು. ಹಾಗೆ ಇದಕ್ಕೆ ಇವಾಗ ಮಾಫಲದ ತುಂಡನ್ನು ಹಾಕ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಪಾಕವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಬೋದು. ಈ ಉಪ್ಪಿನಕಾಯಿಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಆದರೆ ಸ್ವಲ್ಪ ಉಪ್ಪನ್ನು ನೀರಿಗೆ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸಿ ಮತ್ತು ನಾವು ಈ ಉಪ್ಪಿನಕಾಯಿಗೆ ಹಾಕಿ ಸ್ವಲ್ಪ ಮಸಾಲವನ್ನು ತೆಳು ಮಾಡಬಹುದು. ಮತ್ತು ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಒಂದು ತೆಳು ಮಾಡಿದ 3 ಟೇಬಲ್ ಸ್ಪೂನ್ ವಿನೆಗರನ್ನು ಹಾಕ್ತೇನೆ. ಈ ಮಾಫಲ ಸ್ವಲ್ಪ ಕಹಿಯಾಗಿರುವುದರಿಂದ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗಿರ್ತದೆ, ಹಾಗಾಗಿ ಸ್ವಲ್ಪ ವಿನೆಗರನ್ನು ಹಾಕಬೇಕು. ಈ ಮಸಾಲಕ್ಕೆ ಎಲ್ಲ ತುಂಡುಗಳನ್ನು ಹಾಕಿ ಆಯಿತು. ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ನೋಡಿ ಮಸಾಲ ಮೇಲ್ಗಡೆ ಕಾಣುವುದಿಲ್ಲ, ಕೆಳಗಡೆ ಮಸಾಲ ಇದೆ. ಮತ್ತು ಇದು ತಣ್ಣಗಾಗುವಾಗ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ ಒಂದು ಕುದಿ ಬರಲಿ. ನೋಡಿ ಇವಾಗ ಉಪ್ಪಿನಕಾಯಿ ರೆಡಿ ಆಗ್ತಾ ಬಂತು. ಒಂದು ಕುದಿ ಬಂದರೆ ಸಾಕು ಅಂತ ಹೇಳಿದೆ. ಇವಾಗ ಒಂದು ಕುದಿ ಬರ್ತಾ ಇದೆ. ನೋಡಿ ಕುದಿ ಬರ್ತಾ ಇದೆ. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಹಾಗೆಯೇ ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಮಾಡಬೇಕಾಗ್ತದೆ. ನೋಡಿ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿ ಮಸಾಲ ಎಲ್ಲ ಅಡಿಭಾಗದಲ್ಲಿದೆ. ಇನ್ನು ಇದು ತಣ್ಣಗಾಗುವಾಗ ಚೆನ್ನಾಗಿ ಎಳ್ಕೊಳ್ತದೆ. ಮತ್ತು ನಾವು ಬಾಟ್ಲಲ್ಲಿ ತುಂಬಿಸಿ ಇಡ್ಬೋದು. ಈ ಉಪ್ಪಿನಕಾಯಿಯನ್ನು ಮಾತ್ರ ನಾವು ಜಾಸ್ತಿ ಸಮಯ ಇಡಲಿಕ್ಕಾಗೋದಿಲ್ಲ, ಮಾಫಲದ್ದಾಗಲಿ ಲಿಂಬೆ ಹುಳಿಯದ್ದಾಗಲಿ. ಯಾಕೆಂದರೆ ನಾವು ಪಾಕವನ್ನು ಹಾಕಿರ್ತೇವಲ್ವ. ಕೆಲವರು ಬೆಲ್ಲ ಪಾಕ ಹಾಕಿ ಮಾಡ್ತಾರೆ, ನಾನು ಸಕ್ಕರೆ ಪಾಕ ಹಾಕಿ ಮಾಡಿದ್ದು. ನೋಡಿ ತುಂಬಾ ಟೇಸ್ಟಾಗಿ ಬಂದಾಗೆ ಕಾಣ್ತದೆ. ಇನ್ನು ತಣ್ಣಗಾಗಲಿ ಮತ್ತೆ ಬಾಟ್ಲಲ್ಲಿ ತುಂಬಿಸಿಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ಉಪ್ಪಿನಕಾಯಿಯನ್ನು ಹಾಕಿದ್ದು, ಮಾಫಲದ ಉಪ್ಪಿನಕಾಯಿ. ಹಾಗೇನು ತಣ್ಣಗಾದ್ಮೇಲೆ ನಾನು ಅದನ್ನು ಬಾಟ್ಲಲ್ಲಿ ತುಂಬಿಸಿ ಇಡ್ತೇನೆ, ಫ್ರಿಜ್ಜಲ್ಲಿ ಇಡ್ತೇನೆ, ಹೊರಗಡೆ ಇಡೋದಿಲ್ಲ. ಯಾಕೆಂದರೆ ಸಕ್ಕರೆ ಪಾಕವನ್ನು ಹಾಕಿದ್ದೇನೆ, ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕು. ಹಾಗೆಯೇ ಅದನ್ನು ಬಾಟ್ಲಲ್ಲಿ ತುಂಬಿಸಬೇಕಿದ್ರೆ ತುಂಬಾ ಚೆನ್ನಾಗಿ ತಣ್ಣಗಾಗ್ತದೆ. ಇವಾಗ ಆಲ್ರೆಡಿ ಉಪ್ಪಿನಕಾಯಿ ತಣ್ಣಗಾಗಿದೆ. ಹಾಗೆಯೇ ನೋಡಿ ಇವಾಗ ಯಾವ ಥರ ಕಾಣ್ತಾ ಇದೆ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ ನೋಡಿ. ಅಷ್ಟು ಒಳ್ಳೆ ಉಪ್ಪಿನಕಾಯಿ ಮಾಡುವಾಗ ಒಂದು ಐಟಮ್ ಹಾಕಲಿಕ್ಕೆ ಮರೆತು ಬಿಟ್ಟೆ, ಹಿಂಗು. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ತೊಗೊಂಡಿದ್ದೇನೆ. ನಾನಿಲ್ಲಿ ಸಾಸಿವೆ ಎಣ್ಣೆಗೆ ಸ್ವಲ್ಪ ಹಿಂಗನ್ನು ಹಾಕಿದ್ದೇನೆ. ನಾವು ಒಗ್ಗರಣೆಗೆ ರೆಡಿ ಮಾಡುವಾಗಲೇ ಹಿಂಗನ್ನು ಹಾಕಬೇಕಿತ್ತು, ಆದರೆ ನನಗೆ ಹಿಂಗು ಹಾಕಲಿಕ್ಕೆ ಮರೆತು ಹೋಯಿತು.
ಹಾಗೆ ಇವಾಗ ಕೊನೆಯದಾಗಿ ಹಿಂಗನ್ನು ಹಾಕ್ತೇನೆ. ಹಿಂಗು ಫ್ರೈ ಆದ್ದು ಸಾಕು. ಗ್ಯಾಸ್ ಆಫ್ ಮಾಡ್ತೇನೆ. ಹಾಗೆಯೇ ಈ ಎಣ್ಣೆ ಸ್ವಲ್ಪ ತಣ್ಣಗಾಗಲಿ. ಹಿಂಗು ಹಾಕಿದ ಎಣ್ಣೆ ಸ್ವಲ್ಪ ತಣ್ಣಗಾಯಿತು, ಹಾಕ್ತೇನೆ ಇದಕ್ಕೆ. ಇವಾಗ ಹಿಂಗು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಉಪ್ಪಿನಕಾಯಿ ಇವಾಗ ಚೆನ್ನಾಗಿ ತಣ್ಣಗಾಯಿತು. ಇನ್ನು ನಾನು ಬಾಟಲಲ್ಲಿ ತುಂಬಿಸ್ತೇನೆ. ನೋಡಿ, ಒಂದು ಬಾಟಲಲ್ಲಿ ತುಂಬಿಸಿ ಆಯಿತು. ನೋಡಿ ಫ್ರೆಂಡ್ಸ್, ರುಚಿಯಾದ ಉಪ್ಪಿನಕಾಯಿ ರೆಡಿ ಆಯಿತು. ಹಾಗೆಯೇ ಇವತ್ತಿನ ಈ ಒಂದು ಸ್ಪೆಷಲ್ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.